ಹಾಯ್ ಗೈಸ್, ನಾವಿವತ್ತು ಹೋಗ್ತಿರೋ ಜಾಗ ಬಂದ್ಬಿಟ್ಟು 5 ತಲೆಮಾರುಗಳಿಂದ ನಡ್ಸ್ಕೊಬರ್ತಿರ್ತಕ್ಕಂತಹ ದ ಫೇಮಸ್ ಬಿರಿಯಾನಿ ದಿಂಡಿಗಲ್ ಬಿರಿಯಾನಿ, ಪೆರುಮಾಳ್ ನಾಯ್ಡು ಬಿರಿಯಾನಿಗೆ. ಬಿರಿಯಾನಿ ಕೇಳಿ ತಮಿಳ್ ಕಲಿಬೇಕು ಇವಾಗ. ಖಾರ ಕೊಂಡಿರ್ಬೇಕು, ಒಳ್ಳೇದಾಯ್ತು. ಕೇಳ್ಬಿಡೋಣ ಬೇಕಾದ್ರೆ. ಇಲ್ಲ ಕೇಳ್ಬಿಡೋಣ ಆ ಹುಡುಗನ ಹತ್ರ, ಈ ಬ್ಲ್ಯಾಕಿ ಹತ್ರ. ಇದೆ ಬಾ ಹಿಂದೆ ಹೋಗ್ಬಿಟ್ಟ. ಹಿಂಗೆ ಪಾರ ರೈಟ್ ತಗೋ. ಇವ್ರು ಇಂಡಿಕೇಟರ್ ನೋಡ್ತಾರೆ, ಹಿಂಗೆ ಬರ್ತಾರೆ. ನಾನು ಇಂಡಿಕೇಟರ್ ಹಾಕಿದ್ರು ಬರ್ತಾರೆ, ಹಾಕಿಲ್ಲ ಅಂದ್ರು ಬರ್ತಾರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಲೈಟ್ ಅದೇ ಯಾವುದು ಲೈಟ್ ರೆಡ್ ಕಲರ್ ಬೋರ್ಡ್. ಬಸ್ ಮುಂದೆ ನೋಡಿ ಬ್ರೋ, ಕ್ಲೋಸ್ ಆಯ್ತಲ್ಲ. ಅವನೆಲ್ಲಿಗೆ ಬರ್ತಿದ್ದಾನೆ? ಏ ಸಾಯಿ ಸೂಪರ್ ಅನ್ನಲ್ಲ. ಇನ್ನು ಮುಂದೆ ಅನ್ನ. ಅವ್ನು 4ನೇ ರೈಟ್ ಹೇಳಿದ್ದಲ್ವಾ? ರೈಟ್ ಅಲ್ಲ, ಸ್ವಲ್ಪ ಮುಂದೆ 4ನೇ ಅಂಗಡಿ ಅಂತ ಅಂದ. ಬನ್ನಿ, ಇವತ್ತು ನಾವು ತಿನ್ನಲ್ಲ ದೋಸೆ ಗೀಸೆ ತಿನ್ನ. डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಅಂತೂ ಫೈನಲಿ ನಾವು ದಿಂಡಿಗಲ್ ಬಿರಿಯಾನಿ ಹುಡ್ಕಿದ್ವಿ. ಹುಡುಕಿದ್ವಿ ಇವತ್ತು ದಿಂಡಿಗಲ್ ಬಿರಿಯಾನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗೈಸ್, ಈ ಬಿರಿಯಾನಿನ ಒಂದು ಚಿಕ್ಕ ಪಾತ್ರೆ ಮಾಡ್ತಾರೆ. ಇದ್ರಲ್ಲಿ ಮಾಡಿದ ಬಿರಿಯಾನಿನ ಒಂದು 20 ಜನ ಮಾತ್ರ ತಿನ್ನೋಕ್ಕಾಗೋದು. ಹಾಫ್ ಎಷ್ಟು ಕ್ವಾಂಟಿಟಿ ಐತೆ, ನಿಮ್ಗೆ ಫುಲ್ ತಗೊಂಡಿದ್ರೆ ಬೇಡ ಸುಮ್ಮನೆ ಇದೆ. ಫಸ್ಟ್ ಟ್ರೈ ಮಾಡ್ತಿರೋದು. ಹೆಂಗೈತೆ ರಿವ್ಯೂ ಕೊಡಿ ದಿಂಡಿಗಲ್ ಬಿರಿಯಾನಿ. ಅಂತೂ ಫೈನಲಿ ಹುಡುಕಿ ತಿಂದ್ವಿ. ಹುಡುಕಿದ್ದಕ್ಕೂ ಹೊರ್ತೈತೆ. ಹೊರ್ತು ಮಾಮ ನೀವೇನಾದರೂ ದಿಂಡಿಗಲ್ ಸೈಡ್ ಬಂದರೆ ಈ ಬಿರಿಯಾನಿನ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಒಂದ್ಸಲ ಟ್ರೈ ಮಾಡಲಿ. ಫೈನಲಿ ದಿಂಡಿಗಲ್ಲಿಗೆ ಬಂದಿದ್ದಕ್ಕೂ ಬಿರಿಯಾನಿ ತಿಂದ್ವಿ ಹುಡುಕಿ. ಅದು 100 ವರ್ಷ ಹಳೆ ಬಿರಿಯಾನಿ. ಫಾರ್ ದ ಫಸ್ಟ್ ಟೈಮು ಮಟನ್ ಬಿರಿಯಾನಿ ತಿಂದಿರೋದು ನಾನು. ಚೆನ್ನಾಗಿತ್ತು.